ಮಸ್ಕಿ ತಾಲೂಕಿನ ಬೆಳಗಾನೂರು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟ್ಟಿಗೆ ಅಭಿಯಾನ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಪಕ್ಷಿಗಳ ಅರವಟ್ಟಿಗೆಗಳಿಗೆ ಕಾಳು ನೀರು ಹಾಕುವ ಮೂಲಕ ಉದ್ಘಾಟಿಸಿ ಬೆಳಗಾನೂರು ಪೊಲೀಸ್ ಠಾಣೆಯ ಅಧಿಕಾರಿ ಪಿಎಸ್ಐ ದಾದಾವಲಿ ಅವರು ಮಾತನಾಡಿದರು. ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕದ ವತಿಯಿಂದ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ. ಬರಗಾಲದಲ್ಲಿ ಕೂಡ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಕೈಗೊಂಡ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಸಂದರ್ಭದಲ್ಲಿ ಅವರು ಹೇಳಿದರು. ಸಂದರ್ಭದಲ್ಲಿ ಪಿಎಸ್ಐ ದಾದವಲಿ, ಪಿಎಸ್ಐ ರತ್ನಮ್ಮ, ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು ಪತ್ತಾರ್, ಬೆಳಗಾನೂರು ಸಿಬ್ಬಂದಿಗಳಾದ ಗೌರಮ್ಮ, ಸಾಯಿಲತಾ, ರಾಮಣ್ಣ, ವಿಶ್ವನಾಥ್ ಗದ್ದಿ, ಹನುಮೇಶ್ ವೀರನಗೌಡ ಹಾಗೂ ವನಸಿರಿ ಫೌಂಡೇಶನ್ನ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಅನೇಕ ಜನರು ಕೂಡ ಗ್ರಾಮಸ್ಥರು ಸಹ ಉಪಸ್ಥಿತರಿದ್ದರು. ವರದಿ ಚನ್ನಪ್ಪ ಕೆ ಹೊಸಹಳ್ಳಿ, ಮಹಾಯುದ್ಧ ನ್ಯೂಸ್, ಸಿಂಧನೂರು. ಎಲ್ಲ ಹುಡುಗ ರಾಜು ಪತ್ತಾರ್, ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಅಧ್ಯಕ್ಷರು. ಏನು ಈ ವರ್ಷ ಬರಗಾಲದಿಂದ ದೇಶಾದ್ಯಂತ ಅಂತರ್ಜಲ ಮತ್ತು ನದಿ ಕೊಳ್ಳಗಳಿರ್ತಕ್ಕಂಥ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿ ಎಲ್ಲ ಕಡೆ ಒಣಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸಹ ನೀರಿನ ಅಭಾವ ಅಂತ ನಾವು ಇಷ್ಟೊಂದು ಸುಸಜ್ಜಿತವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇದ್ದರೂ ಸಹ ನಮಗೆ ನೀರಿನ ಅಭಾವ ಕಂಡುಬರುತ್ತದೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ, ಜಂತುಗಳಿಗೆ ಮುಖ್ಯವಾಗಿ ನೀರು ಅದಕ್ಕೂ ಸಹ ಬೇಕಂತ ಪ್ರಾಣಿಗಳಿಗೆ ಈ ಸಂದರ್ಭದಲ್ಲಿ ಎಲ್ಲ ಕಡೆ ನೋಡಿದ್ರೆ ಎಲ್ಲೂ ಸಹ ನೀರಿನ ಒಂದು ನೀರು ಇರತಕ್ಕಂಥ ಸಂದರ್ಭದಲ್ಲಿ ಆ ಪ್ರಾಣಿಗಳು ನೀರಿನಲ್ಲೇ ಸಾಯ್ತಕ್ಕಂಥ ಚಿಕ್ಕ ಪ್ರಾಣಿಗಳು ಅಷ್ಟು ದೂರ ಹೋಗಿ ಎಲ್ಲಿದೆ ನೀರಿನ ಸೋರ್ಸಸ್ ಹುಡುಕದೆ ಸತ್ತೋಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಅದಕ್ಕೆ ಈ ಒಂದು ವನಸಿರಿ ಫೌಂಡೇಶನ್ನಿಂದ ಒಂದು ಪ್ರಾಣಿಗಳ ಉಳಿವಿಗೋಸ್ಕರ ಒಂದು ಚಿಕ್ಕ ವಿನೂತನವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನು ಮರಗಳಲ್ಲಿ ನೀರನ್ನು ಕಟ್ಟಿ ಅದರ ಮೂಲಕ ಪ್ರಾಣಿಗಳನ್ನು ಅಲ್ಲಿ ಪಕ್ಷಿಗಳು ಬಂದು ಕುಡಿದು ತಮ್ಮ ದಾಹವನ್ನು ತಣಿಸ್ಕೊಳ್ಳೋದ್ರ ಮೂಲಕ ಜೀವ ಉಳಿಸ್ಕೊಳ್ಳುವಂಥ ಅವಕಾಶ ಸಾಕಷ್ಟು ಇದೆ ಇದರಿಂದ. ಹಾಗಾಗಿ ಇದು ಒಂದು ವಿನೂತನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿರ್ತಕ್ಕಂಥ ರಾಜು ಪತ್ತಾರ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಇಡೀ ನಮ್ಮ ಸಮಸ್ತ ನಾಗರಿಕ ಸಮಾಜದಿಂದ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳು. ಇಂಥ ಒಂದು ಕಾರ್ಯಗಳನ್ನು ಮುಂದೆ ಮಾಡಿ ಈ ಒಂದು ಪ್ರಯತ್ನ ನಿಜವಾಗ್ಲೂ ಸಹ ಅಭಿನಂದನಾರ್ಹ ಮತ್ತು ಒಂದು ಮಾನವೀಯ ಮೌಲ್ಯವನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಿಲಿ ಅಂತ ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಗುರುಮುಖಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಮಾತುಗಳನ್ನು